ಸರ್ ನಮಸ್ಕಾರ. ನನ್ನ ಹೆಸರು ಜಮುನಾ. ನಾವು ಹಕ್ಕಿ ಪಿಕ್ಕಿ ಬುಡಕಟ್ಟ ಜನ, ಆದಿವಾಸಿ. ನಾವು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಗ್ರೆ ಪೋಸ್ಟು ಅಂಗಡಿಹಳ್ಳಿ ಗ್ರಾಮ ಅಲ್ಲಿದ್ದವರು ನಾವು. ಸರ್ ನಾವು ಅಂದರೆ ತೈಲ ಮಾರೋಕ್ಕೆ ಈ ಥರ ಕೈಕಾಲು ನೋವಿಗೆ ತೈಲ ಮತ್ತು ಕೂದಲು ಬೆಳೆ ಎಣ್ಣೆ ಆ ಥರ ಎಲ್ಲ ಮಾಡಿ ನಾವು ಹೊಟ್ಟೆಪಾಡ ಜೀವನ ಮಾಡೋ ಜನ. ಮಕ್ಕಳು ಸಾಕಬೇಕಾದ್ರೆ ಏನಾದರೂ ಒಂದು ಕಷ್ಟ ಮಾಡಿ ನಾವು ಮಕ್ಕಳು ಸಾಕಬೇಕು ಸರ್. ಈ ಥರ ಎಲ್ಲ ಸಾಲ ಸಪ್ಟಿ ಎಲ್ಲ ಮಾಡಿಕೊಂಡು ಹಿಂಗಾದ್ರೂ ಈ ದೇಶದ ಮೇಲೆ ಹೋಗಿ ಒಂದು ಜೀವನ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಸಾಕ್ಬೋದು ಅಂತ ಹೇಳಿ ಏನೋ ಒಂದು ಜೀವನಕ್ಕೆ ಬಂದಿದ್ದೀವಿ ಸರ್. ಇಲ್ಲಿ ಬಂದಿದ್ದಕ್ಕೆ ಈ ಥರ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು. ಹಂಗಾಗಿ ನಾವು ಅದಕ್ಕೆ ಜನ ಎಲ್ಲ ಸೇರಿ ಹೊರಗಡೆ ಹೋಗಿ ಅಂತ ಹೇಳಿದ್ರು. ನಾವು ಎಲ್ಲಿ ಹೋಗೋಣ ಎಲ್ಲಿ ಇರೋಣ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ತುಂಬ ಗಾಬರಿದಲ್ಲಿದ್ದರು ಸರ್. ನಾವು ತುಂಬ ಗಾಬರಿದಲ್ಲಿದ್ದರು. ನಾವು ಊಟ ತಿಂಡಿ ಏನು ಮಾಡಿರಲಿಲ್ಲ. ಕುಡಿಯೋ ನೀರಿಗೂ ಸಿಕ್ಕಿಲ್ಲ ಸರ್ ನಮಗೆ. ನಾವು ರಂಜಾನ್ ತಿಂಗಳಲ್ಲಿ ಇರೋದು. ಇದು ಕುಡಿಯೋ ನೀರು, ಹೊರಗಡೆ ನೀರು ಕುಡಿಯೋಂಗಿಲ್ಲ, ಏನು ಊಟ ಮಾಡೋಂಗಿಲ್ಲ, ಏನಿಲ್ಲ. ಅದರಲ್ಲಿ ಮತ್ತೆ ನಾವು ರಾತ್ರಿ ಏನಾದರೂ ಊಟ ಗಿಟ್ಟ ಅಡುಗೆ ಮಾಡಿ ತಿನ್ನೋಣಂತ ನಾವು ರೂಮಲ್ಲಿ ಹೋಗಿದ್ರು. ಆಗ ತಕ್ಷಣ ನಮ್ಮ ಬಿಲ್ಡಿಂಗ್ ಪಕ್ಕನೇ ಬಿಲ್ಡಿಂಗಲ್ಲಿ ಬ್ಲಾಸ್ಟ್ ಆಯಿತು. ತುಂಬ ನಮಗೆ ಹೆದರಿಕೆ ಆಯಿತು ಸರ್. ಅಲ್ಲಿಂದ ಜನ ಎಲ್ಲ ಸೇರಿ ನಮಗೆ ಹೊರಗಡೆ ತಂದು ಇಲ್ಲಿ ಪ್ರವೀಣ್ ಸಾರು ನಮಗೆ ಮಂಗಳೂರು ಪ್ರವೀಣ್ ಸಾರು ನಮಗೆ ಕರ್ಕೊಂಡು ಬಂದು ಊಟ ಕೊಟ್ಟರು. ನಮಗೆ ಊಟ ನೀರು ಮನಿಕೊಳ್ಳೋ ವ್ಯವಸ್ಥೆ ಎಲ್ಲ ತುಂಬ ಸಹಾಯ ಮಾಡಿದ್ರು ಅವರು. ನಮಗೆ ಏನಾದರೂ ಒಂದು ಸರ್ಕಾರದಿಂದ ನಮಗೆ ಇದು ಮಾಡಿ ಸರ್, ಒಂದು ಹೆಲ್ಪ್ ಮಾಡಿ ಸರ್. ನಾವು ತುಂಬ ಕಷ್ಟದಲ್ಲಿ ಇದ್ದೀವಿ ಸರ್.